ಎಲ್ರಿಗೂ ನಮಸ್ಕಾರ ಸರ್. ಕಂಗ್ರ್ಯಾಚುಲೇಷನ್ಸ್, ವಾಟ್ ಅ ಜರ್ನಿ. ನಾನು ಈ ಥರ ಸ್ಕೂಲ್ಸು ಕಾಲೇಜ್ಗೆಲ್ಲ ಹೋಗ್ತಿರ್ತೀನಲ್ಲ, ಅಲ್ಲಿ ಚಿಕ್ಕ ಹುಡುಗ ಸಿಗ್ದ. ಏನಾಗಬೇಕು ಅಂತಿದ್ಯೋ? ನಿಮ್ಮ ಥರ ಆಗ್ಬೇಕು ಸರ್ ಅಂದ. ಏನು ಆ್ಯಕ್ಟ್ರ್ ಆಗಬೇಕಲ್ಲ? ನೀವು ಆ್ಯಕ್ಟ್ರಾ ಅಂದ. ನಾನು MLA ಭರತ್ ಕುಮಾರ್ ಆಗಬೇಕು ಅಂದ. ಅವನು ಚಿತ್ರಗಳು ನೋಡೋದೇ ಅಪರೂಪ ಅನ್ಸುತ್ತೆ. ಅವನ ತಲೆಯಲ್ಲಿ ಒಂದು 4-5 ಪಿಕ್ಚರ್ ನೋಡಿದ್ದಾನೆ. ಈ MLA ಭರತ್ ಕುಮಾರ್ ತಲೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇದು ಆ ಕ್ಯಾರೆಕ್ಟರ್ ಯಶಸ್ಸು. ನಾನು ಹೇಳ್ತಿರೋದೇನು ಅಂದರೆ, ನೀವು ಒಂದು ಚಿತ್ರ ನೋಡಿದಾಗ ನಾನು ಅವನ ಥರ ಆಗಬೇಕು, ನಾನು ಅವಳ ಥರ ಆಗಬೇಕು ಅಂತ ಆಡಿಯನ್ಸ್ ಡಿಸೈಡ್ ಮಾಡ್ತಾರಲ್ಲ, ಅದು ಒಂದು ಚಿತ್ರದ ಗೆಲುವು. ಚಿತ್ರ ನೋಡೋನು ನಾನು ಒಳ್ಳೆಯವನ ಆಗಬೇಕು, ನಾನು ಕೆಟ್ಟವನ ಆಗಬೇಕು ಅಂತೆಲ್ಲ ಯೋಚನೆ ಮಾಡಲ್ಲ. ನಾನು ಡಾಕ್ಟರ್ ರಾಜ್ಕುಮಾರ್ ಆಗಬೇಕು, ನಾನು ಈ ಪಾತ್ರ ಆಗಬೇಕು, ಆ ಪಾತ್ರ ಆಗಬೇಕು ಅಂತ ಡಿಸೈಡ್ ಮಾಡ್ತಾರಲ್ಲ, ದಟ್ ಈಸ್ ದ ಟ್ರೈಂಫ್ ಆಫ್ ಅ ಸ್ಟೋರಿ, ಅಂಡ್ ದಟ್ ಈಸ್ ದ ಟ್ರೈಂಫ್ ಆಫ್ ಅ ಸ್ಟೋರಿ ಟೆಲ್ಲರ್ ಲೈಕ್ ರಾಜೇಂದ್ರ ಸಿಂಗ್ ಬಾಬು. ಸರ್, 3 ಗಂಟೆ ಕಾಲ ಒಂದು ಚಿತ್ರ ಮಾಡೋದು ಕಷ್ಟ ಸರ್. ಆದರೆ ಆ ಚಿತ್ರ 30 ವರ್ಷ ನಿಮ್ಮ ಮನಸ್ಸಲ್ಲಿ ಉಳಿಯೋ ಥರ ಮಾಡ್ತಾರಲ್ಲ, ಅದಕ್ಕೆ ಸಿಂಗ್ ಬಾಬು ಅವ್ರಬೇಕು. ಒಂದು ವಿಷಯವನ್ನ ನಿಮ್ಮ ಮನಸ್ಸಲ್ಲಿ ದಶಕಗಳು ಉಳಿಯುವಂತ ಶಕ್ತಿ ಇರುತ್ತಲ್ಲ, ಅವರು ಶ್ರೇಷ್ಠ ನಿರ್ದೇಶಕರಾಗೋದು. ಆ್ಯಂಡ್ ವಾಟ್ ಅ ಪವರ್ಫುಲ್, ನಾನು ಹೇಳ್ತಿದ್ದು ಸ್ಟೋರಿ ಟೆಲ್ಲರ್ ಅಂತ ಹೇಳ್ತೀವಿ ಒಬ್ಬ ಡೈರೆಕ್ಟರ್ನ. ಬಾಬು ಸರ್ ಇಸ್ ಅ ಸ್ಟೋರಿ ಟೆಲ್ಲರ್. ಹೇಗೆ? ಒಂದು ರೊಮ್ಯಾಂಟಿಕ್ ಕತೆ ಬಂಧನ ಮಾಡ್ತಾರೆ, ಈ ಕಡೆ ಒಂದು ಯೋಧರ ಕತೆ ಮಾಡಿಬಿಡ್ತಾರೆ. ಅದೆಲ್ಲ ಬಿಟ್ಟು ದಿಢೀರಂತ ನಮ್ಮನ್ನು ಇಟ್ಕೊಂಡು ಕೋತಿಗಳು ಸರ್ ಕೋತಿಗಳು ಮಾಡಿಬಿಡ್ತಾರೆ, ಕುರಿಗಳು ಸರ್ ಕುರಿಗಳು ಮಾಡ್ತಾರೆ. ಆ ರೇಂಜ್ ಹೇಳ್ತಾರ ನಾನು. ನೀನು ಯಾವ ಕತೆ ಬೇಕಾದ್ರೆ ಕೊಡಯ್ಯ, ನಾನು ಹೇಳ್ತೀನಿ ವಿಜುವಲಿ. ಆ ಸ್ಟ್ರೆಂತ್ ಇದೆಯಲ್ಲ, ಅದು ಅಂದರೆ ಒಂದು ಜಾನ್ರ ಡೈರೆಕ್ಟರ್ ಸಿಗ್ತಾರೆ ನಿಮಗೆ. ಆ್ಯಕ್ಷನ್ ಫಿಲ್ಮ್ಸಲ್ಲಿ ಎಕ್ಸ್ಟ್ರಾರ್ಡಿನರಿ ಡೈರೆಕ್ಟರ್ ಸಿಗ್ತಾರೆ, ರೊಮ್ಯಾಂಟಿಕ್ ಫಿಲ್ಮ್ಸಲ್ಲಿ ಎಕ್ಸ್ಟ್ರಾರ್ಡಿನರಿ ಸಿಗ್ತಾರೆ. ಏನು ಕೊಟ್ಟರು ಮಾಡ್ತೀನಿ ನಾನು ಅಂತ ಇದ್ದಾರಲ್ಲ, ಅದನ್ನು ಸತತವಾಗಿ ಮಾಡೋದಿದೆಯಲ್ಲ, ಅದನ್ನು 50 ವರ್ಷಗಳು ಮಾಡೋದಿದೆಯಲ್ಲ, ಅದು ಕೆಲವರಿಂದ ಸಾಧ್ಯ. ಅದರಲ್ಲಿ ಒಬ್ಬರು ಅಂದರೆ SVR ಅವರು. ನಂದು ಇವರು ಮೀಟಿಂಗೇ ಬಹಳ ಇಂಟ್ರೆಸ್ಟಿಂಗ್. ನಾನು ಸ್ವಲ್ಪ ಬ್ಯುಸಿ ಆ ಟೈಮಲ್ಲಿ, ಸಿಕ್ಕಾಬಿಡೆ ಬ್ಯುಸಿ ಇದ್ದೆ. ಫಿಲ್ಮ್ ಚೆನ್ನಾಗಿ ಹೋಗ್ತಿದೆ. ಇವ್ರದ್ದು ಒಂದು ಪ್ರಾಜೆಕ್ಟ್ ಬಂದಿದೆ. ನನಗೆ ಡೇಟ್ ಕೊಡೋಕ್ಕಾಗ್ತಿಲ್ಲ. ನನಗೆ ಏನಾಗ್ತಿದೆ, ಬಂಧನ ಡೈರೆಕ್ಟರು ನನಗೆ ತುಂಬ ಇಷ್ಟ, ಇವರು ಡೈರೆಕ್ಷನ್ ಭಾಳ ಇಷ್ಟ, ಬಟ್ ಡೇಟ್ ಹೊಂದಾಣಿಕೆ ಆಗ್ತಿಲ್ಲ. ಚೆನ್ನಾಗಿ ನಾಪೇ ಇರುತ್ತೆ ಸಾರಿಗೆ ಅನಿಸುತ್ತೆ. ಉಲ್ಟಾ ಪಲ್ಟಾ ಮುಹೂರ್ತ ಇಲ್ಲಿ ಬುಲ್ಟಂಬುಲ್ ರೋಡಲ್ಲಿ. ಸಾರ್ ಬಂದಿಯಾರ, ನನಗೆ ಇವ್ರಿಗೆ ಹೆಂಗೆ ಫೇಸ್ ಮಾಡೋದು ಗೊತ್ತಾಗ್ತಿಲ್ಲ. ತಪ್ಪಿಸ್ಕೊಂಡು ಓಡಾಡ್ತಿದ್ದೀನಿ. ಇವ್ರು ಕರೆದು, ಏನಪ್ಪ ಡೇಟ್ ಕೊಡ್ತಾ ಇಲ್ವಾ ಅಂದರು. ಸಾರ್ ಹೆಂಗೆ ಹೇಳೋದು ಗೊತ್ತಾಗಿಲ್ಲ ನನಗೆ. ಸರ್ ಒಂದು ಸ್ವಲ್ಪ ಶಾರ್ಟ್ ಮುಗಿಸ್ಕೊಂಡು ಬರ್ತೀನಿ ಸರ್ ಅಂತ ಓದೋನು ಒಂದು ದೊಡ್ಡ ಲೆಟರ್ ಬರುತ್ತೆ ಸಾರಿಗೆ ಇಂಗ್ಲೀಷಲ್ಲಿ. ಸರ್ ನಪ್ಪಾದ್ಯಾ ಸರ್, ನನಗೆ ಇವ್ರ ಬಗ್ಗೆ ಇರೋ ಅಡ್ಮಿರೇಷನ್ ಎಲ್ಲ ಹೇಳಿ, ಸರ್ ಇದೆಲ್ಲ ಇದೆ ಸರ್, ಐ ಲವ್ ಯು ಸರ್, ಇಟ್ ಇಸ್ ನಾಟ್ ಅಬೌಟ್ ಎನಿಥಿಂಗ್, ನನಗೆ ಆಗ್ತಾ ಇಲ್ಲ ಸರ್, ದಯವಿಟ್ಟು ಸರ್ ಅಂದೆ. ಹೌದಾ, ಅಷ್ಟೇನಾ ಪ್ರಾಬ್ಲಮ್ಮು, ಯಾವ ಡೇಟ್ ಆಗುತ್ತೆ ಅಂದರು. ಈ ಡೇಟ್ ಸರ್, ಶುರು ಮಾಡೋಣ ಅಂದರು. ದಟ್ ಬಿಕೇಮ್ ಮುಂಗಾರಿನ ಮಿಂಚು. ಅವತ್ತು ಆ ವರ್ಷದ ಶ್ರೇಷ್ಠವಾದ ಚಿತ್ರ ಆಯಿತು. ಅದಾದಮೇಲೆ ಅವತ್ತು ನಾವು ಶೇಕ್ ಹ್ಯಾಂಡ್ಸ್ ಕೊಟ್ಟಿದ್ದು 6 ಚಿತ್ರಗಳು. 6 ಸರ್ 5 ಗೊತ್ತಿಲ್ಲ, ಇವ್ರು ಬ್ಯಾನಲ್ಲಿ 6 ಚಿತ್ರಗಳು ಮಾಡಿದ್ದೀರಿ ಅನ್ಸುತ್ತೆ ಅಂತ ಸಂಬಂಧ. ಆ್ಯಂಡ್ ಸೆಟ್ಟಲ್ಲಿ ಸರ್, ಅಲ್ಲಿ ಟೆಲ್ ಯು, ಇವರು ಡೈರೆಕ್ಟ್ ಮಾಡೋದು ನೋಡ್ಬೇಕು ನೀವು. ಅಂದರೆ ಒಂದು ಸೀನ್ ನನಗೆ ಚೆನ್ನಾಗಿ ನೆನಪಿದೆ. ಅದು ಯಾವ ಫಿಲ್ಮ್ ಅಂದರೆ ಒನ್ ಆಫ್ ದಿ 3 ಸ್ಟಾರ್ಸ್ ಅಲ್ಲಿ. ಈ ಥರ ಒಂದು ಏರಿಯಾ ರೀ, ಈ ಥರ ಒಂದು ಏರಿಯಾ ನೀವು ನೀವು ಇಲ್ಲಿದ್ದೀರ ಅಂತ ಇಟ್ಕೊಳ್ಳಿ. ಈ ಥರ ಸೀನ್ ನಡೀತಾ ಇದೆ, ಎಲ್ಲ ಕಡೆ ಬೆಂಕಿ ಎತ್ತು ಉರಿತಾ ಇದೆ ಅಂತ ಇಟ್ಕೊಳ್ಳಿ. ನೀವು ಹೆಂಗಿರ್ತೀರ? ನೀವು ಆ ಸೀನ್ ಡೈರೆಕ್ಟರ್ ಅಂದರೆ ಎಷ್ಟು ಟೆನ್ಷನ್ ಇರುತ್ತೆ ನಿಮಗೆ. ಅಂತಿರ್ತಾರೆ ಇತ್ತೀಚೆಗೆ. ಸಾರ್ ಕೂತ್ಕೊಂಡು, ಸ್ವಲ್ಪ ಈ ಕಡೆ ಬಾ, ತಲೆ ಮೇಲೆ ಬೆಂಕಿ ಬೀಳುತ್ತೆ, ನೀರು ರೆಡಿ ಇದೆಯೇನಪ್ಪ, ಬೆಂಕಿ ಹಾಕಿ ನೀರು ಹಾಕ್ಬೇಕು, ಸ್ವಲ್ಪ ಕಾಲು ತೆಗಿರಿ, ಹಿಂದೆ ಉಳಿತಾ ಇದೆ. ಆ ಲೆವೆಲ್ ಕೂಲ್ ಆಗಿರ್ತಾರೆ ಇವರು. ನನಗೆ ಆಶ್ಚರ್ಯ. ನಾನು ಆ ಕಾಲದಲ್ಲಿ ಡೈರೆಕ್ಷನ್ ಕಲಿತಾ ಇದ್ದೀನಿ ಎಲ್ರಿಂದ. ನಾನು ಇವರಿಂದ ಕಲ್ತಿದ್ದಾರೆ. ಅಷ್ಟು ಅಂದರೆ ಒಂದು ದೊಡ್ಡ ಸೆಟಪ್ ನಡೀತಿರ್ತೀರಿ, ವಿಪರೀತ ಟೆನ್ಷನ್ ನಡೀತಿರ್ತೀರಿ. ಟೆನ್ಷನ್ ಇವ್ರಿಗಂತೂ ಕಾಣೋದಿಲ್ಲ. ಅಷ್ಟು ಕೂಲಾಗಿ ಒಂದು ಮ್ಯಾಸಿವ್ ಸೆಟ್ನ ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ಆ ಡೈರೆಕ್ಟರ್ ಚೇರ್ಗೆ ಒಂದು ಮರಿ. ಅಷ್ಟೊಂದು ಲೀಡರ್ಶಿಪ್ ಕ್ವಾಲಿಟಿ, ಒನ್ ಮ್ಯಾನ್ಸ್ ವಾಯ್ಸ್. ಆರ್ ಸೆಟ್ಟಲ್ಲಿ ಹೋದರೆ ಸಾಹೇಬ್ರು ಡೈರೆಕ್ಟರ್ ಒಂದು ಗೊತ್ತಾಗ್ತಿತ್ತು. ಆ ಕಮಾಂಡ್ ಇದ್ದಿದ್ದು SVRಗೆ. ನಂತರ ಒಂದೇ ಒಂದು ಸಣ್ಣ ಕಂಪ್ಲೇಂಟ್ ಇತ್ತು ನಮಗೆ. ಯಾಕಂದರೆ ಯಾವುದೇ ಹೀರೋಯಿನ್ ಬಂದರೂ ನಮ್ಮ ಕಡೆ ನೋಡ್ತಾನೆ ಇರಲಿಲ್ಲ ಸರ್. ಹೀರೋಯಿನ್ ಕಣ್ಣೆಲ್ಲ ಬರೀ ಡೈರೆಕ್ಟರ್ ಮೇಲೇನೆ. ಹೀರೋಸ್ಗಿಂತ ಸುಂದರವಾಗಿದ್ದು ಒಂದು ಡೈರೆಕ್ಟರ್ ಅಂದ್ರೆ ಇವರು ಒಬ್ಬ. ಮೋರ್ ಹ್ಯಾಂಡ್ಸಮ್ ದನ್ ದ ಹೀರೋಸ್. ಎಲ್ಲ ಹೀರೋಯಿನ್ಸ್ ಅವ್ರನ್ನೇ ನೋಡೋರು. ನಮ್ಗದೊಂದು ತೊಂದರೆ ಆಗ್ತಿತ್ತು ಅಷ್ಟೇ ಸರ್. ನಿಮ್ಮ ಸೆಟ್ಟಲ್ಲಿ ಸಚ್ ಅ ನೈಸ್ ಮ್ಯಾನ್ ಯುನೋ. ಆ್ಯಂಡ್ ಅದ್ಭುತವಾದ ರೋಲ್ಸ್ ನನಗೆ ಕೊಟ್ಟಿದ್ದಾರೆ. ಭೂಮಿ ತಾಯಿ ಬಗ್ಗೆ ನಿಮ್ಮೆಲ್ಲರೂ ಈಗ ತಾನೇ ನೋಡಿರ್ತೀರ. ಅದಾದಮೇಲೆ ಕೋತಿಗಳು ಸರ್ ಕೋತಿಗಳಲ್ಲಿ, ಕುರಿಗಳು ಸರ್ ಕುರಿಗಳು, ಕತೆಗಳು ಸರ್ ಕತೆಗಳು ಮಾಡಿದ್ವಿ.
ಎಲ್ಲೂ ಬಹಳ ವೆರಿ ಬಹಳ ಹಿತವಾದ ಅನುಭವ, ವೆರಿ ಮೆಮೊರಬಲ್ ನನಗೆ. ಇವರು ಬ್ಯಾನರಲ್ಲಿ ಮಾಡಿದ್ದು, ಇವ್ರ ಜೊತೆ ಇದ್ದ ಜೈ ಜಗದೀಶ್ ಮತ್ತು ಮುನಿ ಅವರು ಹ್ಯಾಂಡಲ್ ಮಾಡ್ತಿದ್ದ ರೀತಿ. ಇನ್ಫ್ಯಾಕ್ಟ್ ನನ್ನ ರಾಮಶಮ್ಮ ಬಾಬಾ ನಾನೇ ಡೈರೆಕ್ಟರ್ ಆದಾಗ ಅದರಲ್ಲೊಂದು ರೋಲ್ ಇತ್ತು, ವೆರಿ ಪವರ್ಫುಲ್ ರೋಲ್, ಸಣ್ಣ ರೋಲು ಬಟ್ ಪವರ್ಫುಲ್ ರೋಲು. ಊರುಷಿಗೆ ಬಂದು ಒಬ್ರು ಅಡ್ವೈಸ್ ಮಾಡಬೇಕು, ನೀನು ನಿನ್ನ ಗಂಟನ ಯಾಕೆ ಕಳ್ಕೊಳ್ತಿದ್ಯಾ ಅಂದರೆ ನೀನು ನಿನ್ನ ಫಿಸಿಕಲ್ ಸರಿ ನೋಡ್ಕೋಬೇಕು, ಫಿಟ್ನೆಸ್ನ ಗಮನ ಕೊಡಬೇಕು ಅಂತ ಅಡ್ವೈಸ್ ಮಾಡೋ ಕ್ಯಾರೆಕ್ಟರ್ ಬೇಕು. ನನಗೆ ಸರಿ ಅನಿಸಿದ್ದು ಸಿಂಗ್ ಬಾಬು ಅವರ ಮದರ್. ಸೊ ಸಾರ್ ಹತ್ರ ಕೇಳಿದೆ, ಮುನಿ ಹತ್ರ ಕೇಳಿದೆ, ದೊಡ್ಡ ಮನ್ಸು ಮಾಡಿ ಅವ್ರು ಬಂದ ಸಣ್ಣ ರೋಲ್ನ ಆ್ಯಕ್ಟ್ ಮಾಡಿಬಿಟ್ಟು ಹೋದರು. ಹಾಗಾಗಿ ವಿ ಹ್ಯಾವ್ ಅ ವೆರಿ ನೈಸ್ ರಿಲೇಷನ್ಶಿಪ್ ವಿತ್ ದ ಫ್ಯಾಮ್ಲಿ. ನಂತರ ಇವರು ವೀಕೆಂಡ್ ವಿತ್ ರಮೇಶ್ ಚೇರಿಗೆ ಬಂದು ಅವ್ರು ಕೂತು ಅವ್ರು ಹೇಳಿದಂಥ ಕಥೆಗಳು ಎಂಥ ಡೀಪಾಗಿ ಆನ್ಸರ್ಸ್, ಇನ್ಸೈಟ್ಸ್ ಎಷ್ಟು ಪವರ್ಫುಲ್ಲಾಗಿ ಕೊಟ್ಟರು ಸರ್, ಎಲ್ಲ ನಿಮ್ಗೆ ಗೊತ್ತೇ ಇದೆ. ಇವರು ಇವತ್ತು 50 ವರ್ಷಗಳನ್ನ ಸಂಭ್ರಮಿಸೋದು ನಮಗೆಲ್ಲರೂ ಭಾಳ ಹೆಮ್ಮೆ ರೀ. ಇಟ್ಸ್ ಅ ಪ್ರೈಡ್. ನಮ್ಮ ಚಿತ್ರರಂಗಕ್ಕೆ ಹೆಮ್ಮೆ. ಚಿತ್ರರಂಗದ ಇತಿಹಾಸ ಒಂದಿನ ಬರೆದಾಗ ಕೆಲವು ವಿಷಯಗಳನ್ನು ಬಂಗಾರದ ಪುಟಗಳಲ್ಲಿ ಬರೀಬೇಕಾಗುತ್ತೆ. ಆ ಥರ ಒಂದು ಪುಟ ಇವರು ಡೈರೆಕ್ಟ್ ಮಾಡಿದಂಥ ಚಿತ್ರಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಯುವರ್ ಜರ್ನಿ. ಯಾರು ಬರ್ತ್ಡೇಗಾ?